ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಈವ್ನಿಂಗ್ ಇಂದ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನೈಟೇ ಬಟ್ಟೆ ಪ್ಯಾಕ್ ಮಾಡ್ತಿದ್ದೀನಿ. ಪಾಪನ ಕೂಡ ಮಲಗಿಸಿದ್ದೀನಿ. ಇನ್ನೇನು ನೈಟ್ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಏನೂ ಕೂಡ ಏನೂ ಜೋಡಿಸ್ಕೊಂಡಿಲ್ಲ. ಎಲ್ಲ ಜೋಡಿಸ್ಕೊಂಡು ಈ ರೀತಿ ಒಂದು ಲಗೇಜ್ ಬ್ಯಾಗ್ ಹೋಗ್ತಾ ಇದ್ದೀನಿ. ಹಾಗೆ ನಾನು ಪಾಪು ಇಬ್ಬರೇ ಹೋಗ್ತಿದ್ದೀವಿ. ಹಸ್ಬೆಂಡ್ ಏನು ಬರ್ತಾ ಇಲ್ಲ. ಹಾಗಾಗಿ ನಾನು ಯಾರೂ ಕೂಡ ಹೇಳಿಲ್ಲ ಮನೆಗೆ ಹೋಗಬೇಕು ಹಬ್ಬಕ್ಕೆ ಅಂತ. ಸಡನ್ನಾಗಿ ಪ್ಲ್ಯಾನ್ ಆಯಿತು. ನೋಡೋಣ ಅಲ್ಲಿ ಹೋದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ನನ್ನ ಜರ್ನಿ ಹೇಗಿರುತ್ತೆ, ಬೆಳಗ್ಗೆ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಎದ್ದೇಳಬೇಕು. ಆಲ್ರೆಡಿ 11:30 ಆಗಿದೆ. ಫುಲ್ ಮನೆ ಕೆಲಸ, ಬಟ್ಟೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಹಬ್ಬಕ್ಕೆ. ಹಾಗಾಗಿ ಸ್ವಲ್ಪ ಟಯರ್ಡ್ ಕೂಡ ಆಗಿದೆ. ಇನ್ನೇನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊಂಡು ಬೆಳಗ್ಗೆ ಮತ್ತೆ ಬೇಗ ಎದ್ಬಿಟ್ಟು ಕೆಲಸ ಟಿಫನ್ ಎಲ್ಲ ಮಾಡಿಬಿಟ್ಟು ಹೋಗಬೇಕು. ಹೊರಗಡೆ ನೋಡ್ಬೇಕು, ಟಿಫನ್ ಮಾಡೋಕ್ಕಾದರೆ ಮಾಡ್ತೀನಿ. ಸ್ವಲ್ಪ ಬೇಗ ಹೋಗ್ಬೇಕಂದ್ರೆ ಮನೆ ಕೂಡ ಬೇಗ ರೀಚ್ ಆಗಬೇಕು. ಲೇಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಪಾಪು ಇರೋದ್ರೆ ಸ್ವಲ್ಪ ಬೇಗನೆ ಹೋಗ್ತೀನಿ. ಇವತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಬಂದಿದ್ದೀನಿ. ಪ್ಲಾಜಾ ಡ್ರೆಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಬ್ಲೇಸರ್ ತೊಗೊಂಡಿದ್ದೀನಿ. ನಾನು ಮೊನ್ನೆ ಚಿಕ್ಕ ತಿರುಪತಿ ಬರೋದು ಇದೇ ಬ್ಲೇಸರ್ ತೊಗೊಂಡಿದ್ದೀನಿ. ನಾನು ಇದನ್ನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಆಫ್ಲೈನಲ್ಲಿ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಹಾಕ್ತಿದ್ದೆ. ಇದು ಆಫ್ಲೈನ್ ತೊಗೊಂಡಿದ್ದು. ಪರವಾಗಿಲ್ಲ, 200-250 ಎಷ್ಟು ಬರ್ತಿದೆ. ಎಷ್ಟು ದಪ್ಪ ಇದೆ, ಚೆನ್ನಾಗಿರೋ ಬ್ಲೇಸರ್ ಸಿಕ್ಕಿದೆ. ಇದು ನಾಳೆ ಉಟ್ಕೊಂಡು ಹೋಗಿ. ಹಾಗಾಗಿ ಇದನ್ನೇನು ಪ್ಯಾಕ್ ಮಾಡಿದ್ರೆ ಇಟ್ಕೊಳ್ತೀನಿ. ಹಾಗೆ ಇದೊಂದು ಟಾಪ್ ತೊಗೊಂಡಿದ್ದೀನಿ. ಎಲ್ಲರೂ ಅಮ್ಮ ಮನೆಗೆ ಹೋಗಬೇಕು ಅಥವಾ ಬೇಕಂದರೆ ಒಂದು ಎಕ್ಸ್ಟ್ರಾ ಅಂತ ಇಟ್ಕೊಳ್ತೀನಿ. ಹಾಗೆ ನಾಳೆ ಇದನ್ನು ವೇರ್ ಮಾಡೋಣ ಅಂತ. ಇಷ್ಟು ದಿನ ತೊಗೊಂಡಿದ್ರು ಕೂಡ ವೇರ್ ಮಾಡಿರಲಿಲ್ಲ. ನಾನು ಒಂದ್ಸರಿ ಟೆಕ್ಸ್ಟ್ ಮಾಡಿ ಬ್ಲಾಗ್ ಹಾಕಿದ್ದಲ್ವ, ಅವಾಗ ತೊಗೊಂಡಿದ್ದೀನಿ. ಒನ್ ಟೈಮ್ ಕೂಡ ವೇರ್ ಮಾಡಿಲ್ಲ. ಹಾಗೆ ನಾಳೆ ವೇರ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಪಾಪು ಕೂಡ ಒಂದು ಜೊತೆ ಬಟ್ಟೆ ಹೊಸದು ಕೂಡ ವಿಶಾಲ್ ಮೆಟಲ್ ತಂದಿದ್ದು. ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ, ನನ್ನ ಪಾಪಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಅಂತೀನಿ ನನಗಿಂತ. ನನಗೆ 2 ಜೊತೆ, ಯಾಕಂದರೆ ಅಮ್ಮನೂರಲ್ಲೂ ಬಟ್ಟೆ ಇದೆ ನಂದು, ಹಾಗೆ ಹಸ್ಬೆಂಡ್ ಊರಲ್ಲ ಬಟ್ಟೆ ಇದೆ. ಹಾಗೆ ಜಾಸ್ತಿ ಯಾವುದೇ ರೀತಿ ಬಟ್ಟೆ ತೊಗೊಳ್ಳೋದಿಲ್ಲ. ತೊಗೊಂಡು ಒಂದು 2 ಜೊತೆ ತೊಗೊಂಡು ಹೋಗ್ತೀನಿ. ಯಾಕಂದರೆ ಒಬ್ಬಳೇ ಹೋಗೋದಲ್ವ ಜರ್ನಿ ಮಾಡೋದು. ಹಾಗಾಗಿ ಪಾಪನ ಕೂಡ ಇಟ್ಕೋಬೇಕು, ಲಗೇಜ್ ಕೂಡ ಕ್ಯಾರಿ ಮಾಡಬೇಕು. ಹಾಗಾಗಿ ಸ್ವಲ್ಪನೇ ಬಟ್ಟೆ ತಗೊಳ್ತೀನಿ, ಜಾಸ್ತಿ ಅಂತ ಆಗೋಲ್ಲ. ಹಾಗೆ ಸ್ವೆಟರ್ಸ್, ಪಾಪುಗೆ ಕ್ಯಾಪ್ 2 ಕ್ಯಾಪ್ ತೊಗೊಂಡಿರ್ತೀನಿ. ಒಂದು ಎಮರ್ಜೆನ್ಸಿ, ಒಂದು ಎಕ್ಸ್ಟ್ರಾ ಇರಲಿ ಅಂತ. ಹಾಗೆ ಸ್ವೆಟರ್ಸ್, ಹಾಗೆ ಒಂದು 4 ಶರ್ಟ್ ತೊಗೊಳ್ತೀನಿ. ಟಿ ಶರ್ಟ್ಗಳು ಡೈಲಿ ಯೂಸ್ಗೆ ಹೋಗಿ ಅಂತ. ಊರಲ್ಲಿ ಕೂಡ ಇದೆ. ಸದ್ಯಕ್ಕೆ ಒಂದು 4 ಅಂತ ತೊಗೊಂಡಿದ್ದೀನಿ ಇಲ್ಲಿ ಎಮರ್ಜೆನ್ಸಿ ಅಂತೇಳಿ. ಹಾಗೆ 2 ಚಿಕ್ಕ ಪ್ಯಾಂಟ್ ತೊಗೊಂಡಿದ್ದೀನಿ ಅವ್ರಿಗೆ, ಎಲ್ಲರೂ ಎಮರ್ಜೆನ್ಸಿ ಹೋಗಬೇಕು ಅಂತ. ತದನಂತರ 2 ಶರ್ಟು, ಒಂದು ಟಿ ಶರ್ಟ್ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗಿ ಟಿ ಶರ್ಟ್ನ ಇದು ಬರುತ್ತೆ, ಪಾಪು ಬರ್ಡೇಗೆ ಅಂತ ಪ್ರೆಸೆಂಟ್ ಮಾಡಿದ್ದು. ಇದು ಒನ್ ಟೈಮ್ ಏನೋ ಹಾಕಿದ್ದೀನಿ ಅಷ್ಟೇ. ಹಾಗಾಗಿ ಇದೊಂದು ಬೆಚ್ಚಗಿರುತ್ತೆ. ಅದು ಬೇರೆ ನಮ್ಮ ಶಿವಮೊಗ್ಗ ಸೈಡ್ ತುಂಬ ಚಳಿ ಇದೆ, ಹಾಗೆ ಸ್ವಲ್ಪ ಬೆಚ್ಚು ಕೂಡ ಮಾಡುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಯಾವಾಗಲೂ ನಾನು ಸ್ವಲ್ಪ ತಪ್ಪವಾಗಿದೆ ಅಂತ ಇದೇ ಬಟ್ಟೆ ಹಾಕೊಂಡು ಹೋಗ್ತೀನಿ. ಚಳಿ ಕೂಡ ಚೆನ್ನಾಗಿದೆ, ಎಕ್ಸ್ಪೆಂಡ್ ತಪ್ಪೋಗಿದೆ ಬಟ್ಟೆ ಅಂತ. ಹೋಗ್ಬೇಕಾದ್ರೆ ಇದನ್ನು ಹಾಕೊಂಡು ಹೋಗ್ತೀನಿ. ಪ್ರತಿ ಸಲ ಹೋಗ್ಬೇಕಾದ್ರೆ ಇದನ್ನು ಹಾಕೊಂಡು ಹೋಗ್ತೀನಿ. ಏಕೆಂದರೆ ಈಗ ಚಳಿ ಇದೆ, ಸ್ವಲ್ಪ ತಪ್ಪಾಗಿದೆ, ಮತ್ತು ಬಿಸಿಲು ಬರುತ್ತೆ. ಅಷ್ಟೊಂದು ಶೆಕೆ ಕೂಡ ಅನ್ಸಲ್ಲ, ತುಂಬ ಸಾಫ್ಟ್ ಇದೆ ಕ್ಲಾತ್ ಇದು. ಹಾಗಾಗಿ ಇದನ್ನು ಜಾಸ್ತಿ ಈಗ ಹೋಗ್ಬೇಕಾದ್ರೆ ಜಾಸ್ತಿ ಈ ಟಿ ಶರ್ಟ್ನೇ ಕ್ಯಾರಿ ಮಾಡ್ತೀನಿ. ಪಾಪು ಸ್ವಲ್ಪ ಅಂದರೆ ಫ್ರೀ ಆಗಿದೆ ಕೂಡ ಅಂತ ನೋಡಿ, ಎಲ್ಲ ಬಟನ್ಸ್ ಇದೆ ಅಲ್ವಾ, ಅವ್ನಿಗೆ ಶೆಕೆ ಅನಿಸ್ತು ಅಂದರೆ ಹಂಗೆ ಓಪನ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಜಾಸ್ತಿ ವೇರ್ ಮಾಡ್ತೀನಿ ನನಗೆ. ಹಾಗಾಗಿ ಅವನು ಕೂಡ ಕಂಫರ್ಟಬಲ್ ಫೀಲ್ ಆಗುತ್ತೆ. ಇಲ್ಲಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅಮ್ಮ ಬಿಚ್ಚು ಒಂದು ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ, ಕಂಫರ್ಟಬಲ್ ಫೀಲ್ ಇರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಅದಕ್ಕೊಂದು ಪ್ಯಾಂಟ್ ಅಷ್ಟೇ. ಇನ್ನೇನು ಪರ್ಸನಲ್ ಥಿಂಗ್ಸ್ ಎಲ್ಲ ತೆಕ್ಕೊಬೇಕು. ಪಾಪುಗೆ ಸಿರಪ್ಸ್ ಎಲ್ಲ ತೊಗೊಬೇಕು. ಯಾವಾಗಲೂ ಹಲ್ವಾ ಸಿರಪ್ ಎಲ್ಲ ತೊಗೊಂಡು ಹೋಗಬೇಕು. ತಾಯಿಯರು ಪ್ರತಿಯೊಂದನ್ನು ಕ್ಯಾರಿ ಮಾಡ್ತಾನೆ ಇರಬೇಕು ಮಕ್ಕಳಿಗೆ. ಹಾಗೆ ಒಂದು ಮನಿ ಪೌಚ್, ಹತ್ರ 3 to 4 ಪೌಚ್. ಅದು ನನಗೆ ತುಂಬ ಇಷ್ಟ ಆಯಿತು. ಇದು ನನಗೆ ನನ್ನ ಹಸ್ಬೆಂಡು ಸೆಕೆಂಡ್ ಆ್ಯನಿವರ್ಸರಿ ಗಿಫ್ಟ್ ಮಾಡಿದ್ರು. ಹಾಗಾಗಿ ಇದು ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ. ಇಲ್ಲಿ ಇದು ಕಿತ್ಕೊಂಡು ಹೋಗ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ತೊಗೊಂಡು ಆಲ್ರೆಡಿ ಇದು 3 to 4 ಇಯರ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. 5 ಇಯರ್ ಅಂತ ಆಗಿರ್ಬೇಕು ನೋಡಿ. ಒಂದು ಚೂರಿಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಏನು ಕೂಡ ಆಗಲಿ, ಎಷ್ಟು ಚೆನ್ನಾಗಿದೆ ಪೌಚ್. ಹಾಗಾಗಿ ಯಾವಾಗ ಲೈಫ್ ಟೈಮ್ ಮೆಮೊರಿ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲರೂ ಹೋಗಬೇಕು, ಇದನ್ನು ಜಾಸ್ತಿ ಕ್ಯಾರಿ ಮಾಡ್ತೀನಿ. ಮೊಬೈಲ್ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಕ್ಯಾಶ್ ತೊಗೊಂಡಿದ್ದೀನಿ, ಎಲ್ಲ ಕಾರ್ಡ್ ಇದೆ. ಸ್ವಲ್ಪ ಕ್ಯಾಶ್ ತೊಗೊಂಡಿದ್ದೀನಿ. ಇನ್ನೇನು ಪರ್ಸನಲ್ ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಯಾವಾಗಲೂ ಕಾರ್ಡ್ನ ಕ್ಯಾರಿ ಮಾಡ್ತಾ ಇರ್ತೀನಿ ಎಮರ್ಜೆನ್ಸಿ ಅಂತ. ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಇಟ್ಕೊಂಡಿರ್ತೀನಿ. ಜಾಸ್ತಿ ಎಲ್ಲ ಕ್ಯಾಶ್ ಯೂಸ್ ಮಾಡಲಿಕ್ಕೆಲ್ಲ ಫೋನ್ಪೇ, ಗೂಗಲ್ ಪೇ ಇರೋದ್ರಿಂದ ಹಾಗೆ ಕಾರ್ಡ್ ಇಟ್ಕೊಂಡಿರ್ತೀನಿ. ತುಂಬ ಕ್ಯೂಟಾಗಿದೆ ವೈಫರ್ಸು, ತುಂಬ ಚೆನ್ನಾಗಿದೆ. ಇದೇನು ಪಾಪು ಬಟ್ಟೆ ಕೂಡ ಎಲ್ಲ ಮಚ್ಚಿ ಎದಕ್ಕೋಬೇಕು. ಇಷ್ಟೇ ಇವತ್ತಿನ ವ್ಲಾಗ್. ಕಂಟಿನ್ಯೂಷನ್ ನೋಡಿ, ಏಕೆಂದರೆ ನನ್ನ ಜರ್ನಿ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆನಾ? ಪಾಪು ಬಟ್ಟೆ ಎಲ್ಲ ಮಚ್ಚಿ ಇಟ್ಕೊಬೇಕು. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ. ಅವರು ಬೆಳಗ್ಗೆ ಎಲ್ಲ ಎತ್ತಿಟ್ಬಿಟ್ಟು ಹೋಗಬೇಕು. ಕ್ಯೂಟಾಗಿದೆ. ಇದು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಕ್ಯೂಟಾಗಿರೋ ಸ್ಕಾರ್ಫ್, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬರೀ ಇದಿಷ್ಟು ಗೊತ್ತಾ, ಬರೀ 10 ರೂಪೀಸ್ ಅಷ್ಟೇ ಸ್ಕಾರ್ಫ್ಗೆ. ನೋಡಿ ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಈ ಥರ 2 ತೊಗೊಂಬಂದಿದೆ, ಚೆನ್ನಾಗಿದೆ. ತುಂಬ ಕ್ಯೂಟಾಗಿದೆ ಸ್ಕಾರ್ಫ್ಗಳು. ಹಾಗಾಗಿ 2 ತೊಗೊಂಬಂದಿದೆ. ಬರೀ ಪ್ಯಾಕ್ ಮಾಡೋಣ. ಫಸ್ಟು ನಾನು ಬಟ್ಟೆ ಇಟ್ಬಿಡ್ತೀನಿ, ಆಮೇಲೆ ಪಾಪು ಬಟ್ಟೆ ಇಟ್ಬಿಡ್ತೀನಿ. ಯಾವಾಗೂ ಅಷ್ಟೇ. ಈಗ ಎಂಟು ಫಸ್ಟ್ ನನ್ನ ಬಟ್ಟೆ, ಅದರಲ್ಲಿ ಪಾಪು. ಇನ್ನು ಪಾಪು ಸಿರಪ್ ತೊಗೊಬೇಕು, ಪಾಪುಗೆ ಪೌಡರ್ ಅದೆಲ್ಲ ತೊಗೋಬೇಕು. ಅದನ್ನೆಲ್ಲ ಎತ್ತಿ ಜೋಡಿಸ್ಕೊಬೇಕು. ಇನ್ನು ಅದು ಕೂಡ ಸ್ವಲ್ಪ ಕೆಲಸ ಇದೆ. ಫಸ್ಟ್ ಇದನ್ನು ಜೋಡಿಸ್ಬಿಡ್ತೀನಿ, ತದನಂತರ ಅದನ್ನು ಮಾಡ್ಕೊಳ್ತೀನಿ. ಇದು ನಂಗೆ ತುಂಬ ಇಷ್ಟ. ತುಂಬ ಸಾಫ್ಟಾಗಿದೆ ಇದು ಕ್ಲಾತ್. ತುಂಬ ಬೆಚ್ಚು ಕೂಡ ಅನಿಸುತ್ತೆ ಪಾಪಿಗೆ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಇಷ್ಟು ಡೈಲಿ ಯೂಸಿಗೆ, ಎಮರ್ಜೆನ್ಸಿ ಡೈಲಿ ಯೂಸಿಗೆ ಅಂತ ಇಷ್ಟು ಬಟ್ಟೆ ಇಷ್ಟೇ. ನಾನು ಕ್ಯಾರಿ ಮಾಡೋದು ಪಾಪು ಜಾಸ್ತಿ ಅಂತ ಕ್ಯಾರಿ ಮಾಡಿದೆ ಇಷ್ಟೇ. ಹಾಗೆ ನಂದು ಇದೇ ಪೌಚ್. ಹಾಗೆ ಪಾಪು ನಾಳೆ ಹಾಕ್ಕೊಂಡು ಹೋಗಿ ಒಂದು ಸ್ಕಾರ್ಫ್ ತೊಗೊಂಡಿದ್ದೀನಿ. ಹಾಗೆ ಅವ್ರ ಜರ್ಕಿನು, ನಮ್ಮದು ಬಟ್ಟೆ ಅಷ್ಟೇ.
ಹಾಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬ್ಲಾಗ್ನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ. ಎಲ್ಲಿದೆ ಬೈಕ್ ಬಸ್ ಬಸ್. ಇನ್ನೇನು ನಮ್ಮ ಪಯಣ ಕೂಡ ಶುರುವಾಯಿತು. ಇನ್ನೇನು ಹಸ್ಬೆಂಡಿಗೆ ಲೀವ್ ಇಲ್ಲ, ಹಾಗಾಗಿ ಹಸ್ಬೆಂಡ್ ಊರಿಗೆ ಬರ್ತಾ ಇದ್ದ ಕಾರಣ ನಾನು ಪಾಪು ಮಾತ್ರ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಊರಲ್ಲಿ ಕೂಡ ಗೊತ್ತಿಲ್ಲ ನಾನು ಹಬ್ಬಕ್ಕೆ ಊರಿಗೆ ಬರ್ತಿದ್ದೀನಿ ಅಂತ. ಮುಂಚಿತವಾಗಿ ನಾನು ಅವ್ರಿಗೆ ಹೇಳಿ ಇಳಿಲ್ಲ ಕೂಡ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಬ್ಲಾಗ್ನ ಪೂರ್ತಿ ಹಂಗೆ ನೋಡಿ, ಹಾಗೆ ಹೊಸ್ದಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಹಾಗೆ ವ್ಲಾಗ್ ಯಾವ ರೀತಿ ಬರ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ. ಇನ್ನೇನು ಹಬ್ಬದ ದಿವಸ ಆಗಿರೋದ್ರಿಂದ ನೆಕ್ಸ್ಟ್ ಡೇನೇ ಹಬ್ಬ. ನಾನು ಹೊರಡಿದ್ದು ಬುಧವಾರ ಬೆಳಗ್ಗೆನೇ ಹೋಗ್ತಾ ಇದ್ದೀನಿ. ನೈಟ್ ಜರ್ನಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪಾಪು ಇರೋದ್ರಿಂದ, ಹಾಗಾಗಿ ಡೇ ಜರ್ನಿನೇ ನಾನು ಜಾಸ್ತಿ ಮಾಡ್ತೀನಿ. ಹಸ್ಬೆಂಡ್ ಏನಾದರೂ ಬಂದರೆ ಒಟ್ಟಿಗೆ ಹೋಗೋದಾದರೆ ನೈಟೇ ಹೋಗ್ತೀವಿ ಹಸ್ಬೆಂಡ್ ಜೊತೆ. ಬಸ್ ಕೂಡ ಫ್ರೀ ಇರುತ್ತಲ್ವ ಡೇ ಟೈಮಲ್ಲಿ, ಪಾಪನ ಕೂಡ ಕರ್ಕೊಂಡು ಹೋಗ್ಬೋದು ಅಂತ ನಾನು ಸ್ವಲ್ಪ ಬೆಳಗ್ಗೆನೇ ಜರ್ನಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಪಾಪನ ನೋಡಿ ಅಷ್ಟೊಂದು ರಶ್ ಇರಲಿಲ್ಲ ಬೆಳಗ್ಗೆ. ಹಸ್ಬೆಂಡು ನಮ್ಮ ಏರಿಯಾದಿಂದನೇ ಬಸ್ ಕತ್ತಿಸ್ಬಿಟ್ಟು ಹೋಗಿದ್ರು, ಯಾಕಂದರೆ ಅಷ್ಟು ರಶ್ ಕೂಡ ಇರಲಿಲ್ಲ. ಹಾಗಾಗಿ ಪಾಪು ಕೂಡ ಒಂದು ಸೀಟ್ ಇತ್ತಲ್ವ, ಅವ್ರನ್ನೂ ಕೂಡ ಕೂರಿಸ್ಕೊಂಡು ಅವ್ರಿಗೆಲ್ಲ ವೆಹಿಕಲ್ಸ್ ತೋರಿಸ್ಕೊಳ್ತಾ ಮಾತಾಡ್ಸ್ಕೊಳ್ತಾ ಕೂತಿದ್ದೆ. ಅವರು ಕೂಡ ಅಷ್ಟೇ ಸೈಲೆಂಟಾಗಿ ಸುಮ್ಮನೆ ಕೂತಿದ್ರು. BMTC ಬಸ್ಸಲ್ಲೂ ಸೀಟ್ ಇತ್ತು, ಹಾಗೆ KSRTC ಬಸ್ಸಲ್ಲೂ ಅವರಿಗೆ ಅಂತಲೇ ಸಪ್ರೇಟ್ ಸೀಟ್ ಇತ್ತು. ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೀಟ್ ಇರದೇ ಇದ್ದರೆ ತೊಡೆ ಮೇಲೆ ಕೂರಿಸ್ಕೊಂಡು ಹೋಗ್ಬೇಕು, ಆವಾಗ ಸ್ವಲ್ಪ ಫೀಲ್ ಆಗುತ್ತೆ, ಕಷ್ಟ ಅನ್ನಿಸ್ತದೆ. ಆದರೆ ಈಗೇನಿರಲಿಲ್ಲ, ಆರಾಮಾಗಿ ಅವ್ರು ಕೂತ್ಕೊಂಡಿದ್ರು. ಇನ್ನೇನು ಅಲ್ಲೆಲ್ಲ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಎಲ್ಲ ಮುಗಿಸ್ಕೊಂಡು ಒಂದು 6 ಗಂಟೆಗೆಲ್ಲ ನಾನು ಶಿವಮೊಗ್ಗ ರೀಚ್ ಆದೆ. ತುಂಬ ದಿವಸ ಆಯಿತು ನನಗೂ ಊರಿಗೆ ಬರದೆ. ನಾನು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಿದ್ದು, ತದನಂತರ ಹೀಗೆ ಬರ್ತಿರೋ ಒಂಥರ ಖುಷಿ ಕೂಡ ಇದೆ, ಮನೆಗೆ ಹೋಗ್ತಿದ್ದೀನಲ್ವಾ ಅಂಥೇಳಿ. ಇನ್ನೇನು ಅಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮೂರಿಗೆ ಹೋಗೋ ಬಸ್ ಕೂಡ ವೆಯ್ಟ್ ಮಾಡಬೇಕು. ಅದು ಇದ್ದಿದ್ದು 6:15 ಅಂತ ಹೇಳಿದರು. ಆದರೆ ಒಂದು ಬಸ್ ಮಿಸ್ ಆಯಿತು ನಾನು ಹೋಗೋಷ್ಟ್ರೊಳಗಡೆ, ಹಾಗಾಗಿ 6:45 ಬಸ್ಗೋಸ್ಕರ ವೆಯ್ಟ್ ಮಾಡ್ಕೊಳ್ತಾ ಕೂತಿದ್ದೆ. ಪಾಪು ಕೂಡ ಅಷ್ಟೇ ಮಧ್ಯಾಹ್ನ ಮನೆಯಿಂದನೇ ಟಿಫನ್ನು ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ದೆ, ಹಾಗಾಗಿ ಅದನ್ನೇ ಕೊಡ್ತಿದ್ದೆ. ಇನ್ನೇನು ನಮ್ಮ ಬಸ್ ಕೂಡ ಸಿಕ್ತು, ಇನ್ನೇನು ಹೊರಟ್ವಿ. ಮತ್ತು ಬಂದಿದ್ದು ಖುಷಿ ಆಯಿತಾ ಅಂದರೆ ಹೇಳ್ದೇ ಬಂದುಬಿಟ್ಟಿದ್ಯಾ ನೀನು ಅಂತ ಕೂಡ. ಪರವಾಗಿಲ್ಲ ಖುಷಿ ಆಯಿತು ಅಂತಿದ್ರು. ನನಗಿಂತ ಅವ್ರ ಅಳಿಯನ್ನ ನೋಡೇ ತುಂಬ ಖುಷಿ ಆಯಿತು ಅಂತ ಕೂಡ ಹೇಳ್ತಿದ್ರು. ಅಮ್ಮ ಒಂದು ಕಡೆ ಸಂಕ್ರಾಂತಿಗೆ ಅಂತ ಎಲ್ಲ ಕಾಳನ್ನು ಹಾಕಿ ಸಂಕ್ರಾಂತಿ ಕೂಡ ರೆಡಿ ಮಾಡ್ತಾಯಿದ್ರು. ಹಾಗೆ ನನ್ನ ನಾದಿನಿ ಎಲ್ಲರೂ ಮಾತಾಡ್ಸ್ಕೊಳ್ತಾನೆ ಅವ್ರ ಜೊತೆ ಕಾಮಿಡಿ ಮಾಡ್ಕೊಳ್ತಾನೆ ನಿಂತ್ಕೊಂಡಿದ್ವಿ. ತುಂಬ ಕಾಮಿಡಿ ಮಾಡ್ತಾಯಿದ್ರು ಅವರು. ಹಾಗೆ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂಷನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಹಬ್ಬದ ದಿವಸ ಆಗಿದ್ರೆ ಬೆಳಗ್ಗೆ 5:15 ಎದ್ಬಿಟ್ಟು ನೆಲ ಎಲ್ಲ ಸಾರಿಸಿ ರಂಗೋಲಿ ಕೂಡ ಹಾಕ್ಕೊಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ. ಹಳ್ಳಿ ಕಡೆ ಹಾಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಕೆಲಸ ಮಾಡ್ಕೊಳ್ತಾರೆ, ಹಾಗಾಗಿ ಆಲ್ರೆಡಿ ನೆಲ ಎಲ್ಲ ಸಾರಿಸಿದ್ದೀನಿ. ಪುಟ್ಟದಾಗಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಸಂಕ್ರಾಂತಿ ಆಗಿರೋದ್ರಿಂದ ನೀವೇ ನೋಡ್ತಿರ್ಬೋದು, ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡು. ಹಾಗೆ ತುಂಬ ಅದ್ದೂರಿಯಾಗಿಯೇ ಹಬ್ಬ ಮಾಡಲ್ಲ, ಸಿಂಪಲ್ಲಾಗಿ ಮನೆಗೆ ಹಬ್ಬ ಮಾಡ್ತಾರೆ. ಹಾಗಾಗಿ ಹಬ್ಬ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನನ್ನ ನಾದಿನಿಯವ್ರ ಜೊತೆಗೆ ಬಂದಿದ್ದೀನಿ. ಇದು ಇರೋ ದೇವಸ್ಥಾನ ಕುಂಬ್ಳೂರು ಹಾಗೆ ಮಲೆಬೆನ್ನೂರು ಹತ್ರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಅದು ಕೂಡ ತುಂಬ ಚೆನ್ನಾಗಿದೆ ಆ ದೇವಸ್ಥಾನ. ಮಲೆಬೆನ್ನೂರು ದಾವಣಗೆರೆ ಹತ್ತಿರ ಇರೋರು ಕೂಡ ಹೋಗಿ ವಿಸಿಟ್ ಮಾಡಿ ಬನ್ನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ಅಂತ. ಅದರಲ್ಲೂ ಆ ಸುಂದರವಾದ ಪ್ರಕೃತಿ ನಡುವೆ ಇರುತ್ತೆ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಅಂತೇಳಿ. ಇನ್ನೇನು ನಮ್ಮ ಪಾಪು ಕೂಡ ಒಂದು ಕಡೆ ಕೂಡ ನಿಲ್ತಿರ್ಲಿಲ್ಲ, ಸುಮ್ಮನೆ ಓಡಾಡ್ತಾಯಿದ್ರು. ಒಂಥರ ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ. ಎಲ್ಲ ಕಡೆ ಪೂರ್ತಿಯಾಗಿ ಹಸಿರು ತುಂಬಿರೋ ರೀತಿ ಇದೆ. ಮಧ್ಯೆ ದೇವಸ್ಥಾನ ಇದೆ, ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಇನ್ನೇನು ದೇವ್ರ ದರ್ಶನ ಎಲ್ಲ ಪಡೆಯೋಣ ಅಂತ ಕೂಡ ಹೋದ್ವಿ. ಒಳಗಡೆ ಎಲ್ಲ ವೀಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ಹೊರಗಡೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಹಸಿರು ಮಧ್ಯದಲ್ಲೇ ದೇವರಿರೋದು. ಒಂಥರ ಖುಷಿ ಆಯಿತು ಈ ಪ್ಲೇಸ್ನ ನೋಡಿಬಿಟ್ಟು. ನಾನು ಮೊದಲನೇ ಸಾರಿ ಹೋಗ್ತಿರೋದು. ನೀವೇನಾದರೂ ದಾವಣಗೆರೆ ಸುತ್ತಮುತ್ತ ಇದ್ದರೆ ಒನ್ ಟೈಮ್ ಹೋಗಿ ವಿಸಿಟ್ ಮಾಡಿ. ತುಂಬ ಅದ್ಭುತವಾಗಿದೆ ದೇವಸ್ಥಾನ ಕೂಡ ಅಷ್ಟೇ. ಹಾಗೆ ಒಳಗಡೆ ದೇವಸ್ಥಾನ ಎಲ್ಲ ನೋಡಿಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಅಂದರೆ ಒಳಗಡೆ ವಿಡಿಯೋ ಫೋಟೋ ಏನೂ ಇರಲಿಲ್ಲ, ಹಾಗಾಗಿ ನಾನು ಒಳಗಡೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಪ್ರತಿದಿನ ಭಕ್ತರಿಗೆ ಅನ್ನ ಪ್ರಸಾದ ಕೂಡ ವ್ಯವಸ್ಥೆಯಲ್ಲಿರುತ್ತೆ. ನಾವು ಕೂಡ ಅಷ್ಟೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು
ಪ್ರಸಾದ ವಿನಿಯೋಗ ಕೂಡ ಇತ್ತು. ಅಲ್ಲೂ ಕೂಡ ಹೋಗಿ ಪ್ರಸಾದ ತಿಂದ್ಬಿಟ್ಟು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ವಿಶೇಷವಾದ ಪ್ರಸಾದ ಕೂಡ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಸುತ್ತಮುತ್ತ ಕೂಡ ಅಷ್ಟೇ ಅದ್ಭುತವಾಗಿತ್ತು, ಹಸಿರಿಂದ ತುಂಬಿರೋದ್ರಿಂದ. ಇನ್ನೇನು ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ಮತ್ತು ಇಲ್ಲಿ ಕಾಲಭೈರವ ದೇವರಿತ್ತು, ವಿಗ್ರಹ ಇತ್ತು, ಅಲ್ಲೂ ಕೂಡ ನಮಸ್ಕಾರ ಮಾಡಿ ನಮ್ಮ ಪಾಪು ಕೂಡ ನೋಡಿ ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಅವರು ಕೂಡ ಬಿದ್ದು ಇನ್ನೇನು ದೇವ್ರ ದರ್ಶನ ಮಾಡಿಕೊಂಡು ಒಂದೊಂದು ದೇವಸ್ಥಾನದಲ್ಲೂ ಕೂಡ ಒಂದೊಂದು ವಿಶೇಷತೆ ಕೂಡ ಇರುತ್ತೆ. ಇದು ವೀರಭದ್ರೇಶ್ವರ ಇರುವಂಥ ಮೂಲ ಗರ್ಭಗುಡಿಯಾಗಿರುತ್ತೆ. ಹಾಗೆ ತುಂಬ ಚೆನ್ನಾಗಿತ್ತು. ನಾವು ಕೂಡ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಅದರಲ್ಲೂ ಸಂಕ್ರಾಂತಿನ ತುಂಬ ಜನ ದೇವಸ್ಥಾನಕ್ಕೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಬಂದಿದ್ದಾರೆ ದೇವರ ದರ್ಶನ ಮಾಡ್ಕೊಂಡು. ಒಂದ್ಸರಿ ನೀವು ವಿಸಿಟ್ ಮಾಡಿ. ಈ ದೇವಸ್ಥಾನಕ್ಕೆ ನೀವೇನಾದರೂ ಹೋಗಿದ್ದು ದಯವಿಟ್ಟು ಕಮೆಂಟ್ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿ ಪ್ರಕೃತಿಯ ಮಡಿಯಲ್ಲಿ ಇದೆ ಅಂತ ಕಾಣುತ್ತೆ ದೇವಸ್ಥಾನ ಕೂಡ. ಏನೇನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊನ್ನಾಳಿಯಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೊರಟ್ವಿ. ಏಕೆಂದರೆ ಮಲತ್ವಾಗೆ ಅಂದ್ಕೊಂಡ್ವಿ, ಹಾಗಾಗಿ ಹೊರಟ್ವಿ. ನೋಡಿ, ತುಂಗಭದ್ರಾ ತಪ್ಪಲಿನಲ್ಲೇ ಈ ರಾಘವೇಂದ್ರ ಸ್ವಾಮಿ ಮಠ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಆ ತುಂಗಭದ್ರಾ ನದಿ. ಹೊನ್ನಾಳಿ ಹತ್ರ ಇರುವ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಈ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಇದು ದ್ವಿತೀಯ ಮಂತ್ರಾಲಯ ಅಂತಲೇ ಕರೀತಾರೆ ಇದನ್ನು. ಹಾಗೆ ರಾಯರ ದರ್ಶನ ಪಡೆಯೋಣ ಅಂತ ಕೂಡ ಹೊರಟ್ವಿ. ಮಂತ್ರಾಕ್ಷತೆ ಕೂಡ ತಗೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರಿಗೂ ಕೂಡ. ಹಾಗೆ ಮಂತ್ರಾಕ್ಷತೆ ತಗೊಂಡು ರಾಯರು ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತಾ ತುಂಬ ಚೆನ್ನಾಗಿ ರಾಯರಿಗೆ ಅಲಂಕಾರ ಕೂಡ ಮಾಡಿದರು. ಹಾಗೆ ನಾನು ಮೊದಲನೇ ಬಾರಿ ರಾಯರ ದ್ವಿತೀಯ ಮಂತ್ರಾಲಯಕ್ಕೆ ಬರ್ತಿರೋದು. ನಾನು ಇಷ್ಟು ಹತ್ರ ಇದ್ದರೂ ಕೂಡ ಇದೇ ಮೊದಲನೇ ಸಾರಿ ಬರ್ತಾ ಇರೋದು. ಮಂತ್ರಾಲಯಕ್ಕೆ ಕೂಡ ಹೋಗಿರಲಿಲ್ಲ, ಆದರೆ ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡೋಷ್ಟೇ ಖುಷಿ ಕೂಡ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಇನ್ನೇನು ಅದು ಸಂಕ್ರಾಂತಿ, ಅದು ರಾಯರ ವಾರದ ದಿವಸನೇ ಸಂಕ್ರಾಂತಿ ಹಬ್ಬ ಕೂಡ ಬಂದಿದೆ. ಅದು ವರ್ಷದ ಮೊದಲನೇ ಸಂಕ್ರಾಂತಿ ಹಬ್ಬ ರಾಯರು ವಾರದ ದಿವಸನೇ ಬಂದಿದ್ದು. ಒಂಥರ ಮನಸ್ಸಿಗೆ ಕೂಡ ಖುಷಿ ಆಯಿತು. ಇನ್ನೇನು ಮಂತ್ರಾಕ್ಷತೆ ತೊಗೊಂಡು ಇನ್ನೇನು ಒಂದು 10 ನಿಮಿಷ ಕೂತ್ಬಿಟ್ಟು ಹೊರಟು. ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.